ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗಾರ್ಡನಿಂಗ್ ಟಿಪ್ ಬಗ್ಗೆ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಎವ್ರಿ ಮಂತು ನನ್ನ ಪಾಟ್ಗಳಿಗೆ ಮನೇಲೇ ಹೋಮ್ ಮೇಡ್ ಫರ್ಟಿಲೈಸರ್ಸ್ ನಾನು ಏನು ಮಾಡಿರ್ತೀನಿ ತರಕಾರಿ ವೇಸ್ಟ್ಗಳಿಂದ, ಅದನ್ನು ನಾನು ಒಂದು ಮಂತಿಗೆ ಎವ್ರಿ ಮಂತ್ ಒಂದು ಸ್ವಲ್ಪ ಗಿಡಗಳಿಗೆ ಕೊಡ್ತಾ ಹೋಗ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಮನೇಲಿ ಏನು ವೆಜಿಟೇಬಲ್ ವೇಸ್ಟ್ ಬರುತ್ತೆ, ಎಕ್ಸೆಪ್ಟ್ ಕಡಲೆಕಾಯಿ ಸಿಪ್ಪೆ ಅದು ಬೇಗ ಆಗೋಲ್ಲ, ಅದಕ್ಕೆ ಅದನ್ನು ನಾನು ಹಾಕೋಲ್ಲ. ಕಾರ್ನ್ ಸಿಪ್ಪೆ ಆಗಲಿ, ಅಡುಗೆಗೆ ಮಾಡೋ ಸಿಪ್ಪೆಗಳು, ಈವನ್ ಮೂಲಂಗಿ ಸಿಪ್ಪೆ, ತರಕಾರಿದು ಏನೇ ವೆಜಿಟೇಬಲ್ ವೇಸ್ಟ್ ಬರುತ್ತೆ, ಮತ್ತು ದೇವ್ರ ಮನೆಯಲ್ಲಿ ದೇವರಿಗೆ ಹೂವು ಮುಡಿಸಿ ಆಗಿರೋ ಪೂಜೆ ಆಗಿರೋ ಹೂಗಳಿರುತ್ತಲ್ಲ ಅದನ್ನು, ಸೊಪ್ಪು ಬಿಡಿಸಿದ್ದು ಬೇರುಗಳು, ಏನೇ ಟೀ ಪುಡಿ ಸೋಸ್ಬಿಟ್ಟು ಟೀ ಮಾಡಿರ್ತೀವಲ್ಲ ಅದನ್ನು ನಾನು ಒಂದು ಸಲ ನೀರಿಗೆ ಹಾಕಿ ತೊಳ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮನೇಲಿ ಏನೇ ಗ್ರೀನ್ ವೇಸ್ಟ್ ಬಯೋಡಿಗ್ರೇಡಬಲ್ ಇರುತ್ತಲ್ಲ ಅದನ್ನೆಲ್ಲ ನಾನು ಒಂದು ಬಕೆಟ್ಗೆ ತೂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಬಕೆಟ್ಗೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಸಗಣಿ ಮತ್ತು ಇಲ್ಲ ಅಂದರೆ ಮಜ್ಜಿಗೆನ ಒಂದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಒಂದು ಮುಚ್ಚಿಟ್ಬಿಟ್ಟಿರ್ತೀನಿ, ಕೊಳೆಯೋದಕ್ಕೆ ಬಿಟ್ಬಿಟ್ಟು. ಅದು ಹುಳಗಳೆಲ್ಲ ಆಗಿ ನೀಟಾಗಿ ಅದು ಗೊಬ್ಬರ ಫಾರ್ಮ್ ಆಗಿರುತ್ತೆ. ಆಮೇಲೆ ಸೀಮೆ ಗೊಬ್ಬರ ಅಂತ ಅದನ್ನು ಸ್ವಲ್ಪ ವೀಕ್ಲಿ ಒನ್ಸ್ ಹಾಕ್ತಾಯಿರ್ತೀನಿ. ಮತ್ತು ಈಗ ಹಾಕ್ತಾಯಿರೋ ನೀರು ಏನಪ್ಪ ಅಂದರೆ, ಮನೆಯಲ್ಲಿ ನಾವು ಅಕ್ಕಿ ತೊಳೆದ ನೀರು, ಅಕ್ವೇರಿಯಂ ವೇಸ್ಟ್ ವಾಟರು, ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ ಆಲೂಗಡ್ಡೆ ಎಗ್ ಬೇಯಿಸಿರ್ತೀವಿ, ಸೋಯಾ ಚಂಕ್ಸ್ ಬೇಯಿಸ್ಕೊಂಡಿರ್ತೀವಿ, ಆ ನೀರನ್ನೆಲ್ಲ ನಾನು ಚೆಲ್ಲೋದಿಲ್ಲ. ಈವನ್ ಕಡಲೆಕಾಯಿ ಬೇಯಿಸಿರ್ತೀವಿ, ಆ ನೀರನ್ನೆಲ್ಲ ನಾನು ಯಾವ ನೀರನ್ನು ಚೆಲ್ಲೋದಿಲ್ಲ. ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಗಿಡಕ್ಕೆ ನೀರು ಯಾವಾಗ ಹಾಕ್ತೀನಿ ಆವಾಗ ನೀರು ಆ್ಯಡ್ ಮಾಡಿ, ಉಳಿದಿದ್ದು ಇನ್ನೆಷ್ಟು ನೀರು ಎಕ್ಸ್ಟ್ರಾ ಬೇಕೋ ಅದನ್ನು ನಾನು ನಾರ್ಮಲ್ ವಾಟರ್ ಆ್ಯಡ್ ಮಾಡಿಕೊಂಡು ಗಿಡಗಳಿಗೆಲ್ಲ ಹಾಕ್ತಾಯಿರ್ತೀನಿ. ನೀರು ಹಾಕೋದ್ರಿಂದ ಪ್ಲ್ಯಾಂಟ್ಸ್ಗೆ ಏನೇನು ನ್ಯೂಟ್ರಿಷನ್ಸ್ ಬೇಕಾಗಿರುತ್ತೋ ಅದೆಲ್ಲ ಅದಕ್ಕೆ ಸಿಗೋದಲ್ಲಿ. ಕೆಲವೊಮ್ಮೆ ಹೂಗಳು ಫ್ರೀಕ್ವೆಂಟಾಗಿ ಬಿಡಲ್ಲ, ಹೂಗಳು ಬಿಡುತ್ತೆ, ನಮ್ಮ ಗಿಡ ನೋಡೋದಕ್ಕೆ ಚೆನ್ನಾಗೂ ಇರುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ಮುಂದಿನ ವ್ಲಾಗ್ ಸಿಗೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. See you.